ಗಂಧರ್ವ ಸೇನರು ತೀರಿಕೊಂಡು ಎಂದು ಹೇಳಿದ, ಹಂಗಾಗಿ ನಿಮಗೆ ಹೇಳಬೇಕೆಂದು. ಮೂರ್ಖ, ಆ ಗಂಧರ್ವ ಸೇನ ಯಾರು ಅಂತ ಈಗಲೇ ಹೋಗಿ ತಿಳಿದುಕೊಂಡು ಬಾ, ಹೋಗು. ಮಹಾರಾಜರೇ, ನನಗೂ ಗೊತ್ತಿಲ್ಲ ಗಂಧರ್ವ ಸೇನೆ ಯಾರು ಎಂದು. ನನ್ನ ಹೆಂಡತಿ ಬಾಯಿ ಬಾಯಿ ಬಡಕೊಂಡು ಅಳುವಾಗ ನಾನು ಬಂದು ನಿಮ್ಮ ಎದುರಿಗೆ ಹೇಳಬೇಕೆಂದು ಎನಿಸಿತು, ಹೇಳಿದೆ. ನೀವು ಬಾ, ಗಂಧರ್ವ ಸೇನ ಯಾರು? ಸ್ವಾಮಿ, ನನಗೂ ಗೊತ್ತಿಲ್ಲ. ಬೆಳಗ್ಗೆ ನಾನು ಸ್ನಾನ ಮಾಡಲು ಕೆರೆಗೆ ಹೋದಾಗ ಅಲ್ಲಿ ಒಬ್ಬಳು ಮಡಿವಾಳತಿ ಅಲ್ಲಿ ಬಾಯಿ ಬಡಿದುಕೊಂಡು ಅಳುತ್ತಾ ಬಟ್ಟೆ ಸೆಳೆಯುತ್ತಿದ್ದಳು. ಅದಕ್ಕೇನೆ ನಾನು ಅಳುತ್ತಿದ್ದೆ. ಅಯ್ಯೋ ಪರಮಾತ್ಮ, ಮಡಿವಾಳ್ತಿದ್ದಕ್ಕೆ ಹೋಗೋಣ ಬಾ. ಮಡಿವಾಳ್ತಿ ಗಂಧರ್ವ ಸೇನ ಯಾರು? ಸ್ವಾಮಿ, ಏನು ಹೇಳಲಿ ಸ್ವಾಮಿ, ನನ್ನ ಮಗನಂತೆ ನೋಡಿಕೊಳ್ಳುತ್ತಿದ್ದೆ ನನ್ನ ಗಂಧರ್ವ ಸೇನ ಆದರೂ ನನ್ನ ಗಂಧರ್ವ ಸೇನ ನಿನ್ನೆ ರಾತ್ರಿ ಹೊಟ್ಟೆ ಮೇಲೆ ಕಲ್ಲಾಕಿ ಬಿಟ್ಟೋದು. ಅದು ನನ್ನ ಪ್ರೀತಿಯ ಕಟ್ಟೆ. ಈಗ ನಾವು ರಾಜ ಹತ್ರ ಹೋದ್ರೆ ನನ್ನ ರಾಜ ಸಾಯಿಸಿ ಬಿಡುತ್ತಾನೆ. ಮಹಾರಾಜರೇ, ಗಂಧರ್ವ ಸೇನೆ ಯಾರು ಎಂದು ತಿಳಿದುಕೊಂಡು ಬಂದೆ. ಹೇಳು, ಅವರು ಯಾರು? ಮಡಿವಾಳ್ತಿ